ಚಿಕ್ಕಮಗಳೂರಿನಲ್ಲಿ ಅನಧಿಕೃತವಾಗಿ ದರ್ಗಾ ನಿರ್ಮಾಣ ಆಗ್ತಿದೆ ಅನ್ನೋ ವಿಚಾರ ಈಗ ಧರ್ಮಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಹಿಂದೂ ಪರ ಸಂಘಟನೆಗಳಂತೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಈ ಅನಧಿಕೃತ ದರ್ಗಾದ ವಿರುದ್ಧ. ಅಕ್ರಮ ದರ್ಗಾ ನಿರ್ಮಾಣದ ಬಗ್ಗೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಕಿಡಿಕಾರ್ತಾ ಇದ್ದಾರೆ. ನಗರಸಭೆ ಆಯುಕ್ತರಿಗೆ ದೂರು ಕೊಟ್ಟು ತೆರವುಗೊಳಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ನಗರದ ವಾರ್ಡ್ ನಂಬರ್ 16ರಲ್ಲಿ ಈ ದರ್ಗಾವನ್ನ ನಿರ್ಮಾಣ ಮಾಡಲಾಗಿದೆ. ಇದು ಅನಧಿಕೃತ ದರ್ಗಾ ನಿರ್ಮಾಣ. ಇದರ ಹಿನ್ನೆಲೆ ಏನೂ ಇಲ್ಲ, ಬೇಕಾಬಿಟ್ಟಿಯಾಗಿ ಜಾಗ ಕಬಳಿಸೋದಕ್ಕೆ ಅಂತ ದರ್ಗಾ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಹಿಂದೂ ಪರ ಸಂಘಟನೆಗಳ ಆರೋಪ. ಇದಕ್ಕೆ ಸಂಬಂಧಪಟ್ಟಂತಹ ರೆಕಾರ್ಡ್ಸು, ಕಂಪ್ಲೇಂಟು ಎಲ್ಲ ಕೂಡ ಕೊಡೋ ಕೆಲಸ ಆಗಿದೆ. ಏಕಾಏಕಿ ತಲೆ ಎತ್ತಿರುವಂತಹ ದರ್ಗಾದ ಹಿನ್ನೆಲೆ, ಉದ್ದೇಶ ಏನು ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ರೋಡ್ ಸೈಡಲ್ಲೇ ದರ್ಗಾ ನಿರ್ಮಾಣ ಆಗ್ತಾ ಇದೆ. ನೋಡಿದ್ರೆ ಅದು ಅನಧಿಕೃತ ಅನ್ನೋ ವಿಚಾರ ಹಿಂದೂ ಸಂಘಟನೆಗಳ ಆರೋಪ. ಈಗ ಹೋಗೋ ರಸ್ತೆಯಲ್ಲಿ ಅಂದರೆ ಶವಾಗಾರದ ಪಕ್ಕದಲ್ಲಿ ಒಂದು ದೊಡ್ಡ ಹಳ್ಳ, ರಾಜಕಾಲುವೆ ಹರಿತಾ ಇದೆ. ಅದ್ರ ಪಕ್ಕದಲ್ಲಿ ಒಂದು ಅನಧಿಕೃತ ಒಂದು ದರ್ಗಾ ಇದೆ. ಅದು ಮುಂಚೆ ಸಣ್ಣ ದರ್ಗಾ ಇತ್ತು, ರೋಡಿಂದ ಆ ಕಡೆ ಇತ್ತು. ಈಗ ರೋಡು ಅಗಲಾಗ್ತಾ ಇರೋದ್ರಿಂದ ಅದನ್ನು ತೆಗಿಬೇಕು ಅಂತಿದೆ. ಈಗ ಕೇಂದ್ರ ಸರ್ಕಾರ ಒಂದು ಸೂಚನೆ ಕೊಟ್ಟಿದೆ. ಯಾವ ಹೆದ್ದಾರಿಗಳಲ್ಲಿ ಯಾವ್ಯಾವುದು ಈ ರೀತಿ ಅನಧಿಕೃತ ದೇವಾಲಯಗಳಿದ್ರೂ ಕೂಡ ತೆಗಿತಿದ್ದಾರೆ ಅಂತದ್ರಲ್ಲಿ ದರ್ಗಾ ಅದು ಅನಧಿಕೃತ. ಮತ್ತು ನಾವು ನಗರಸಭೆಗೆ, ಸಣ್ಣ ನೀರಾವರಿ ಇಲಾಖೆಗೆ, ಲೋಕೋಪಯೋಗಿ ಇಲಾಖೆಗೂ ಕೂಡ ನಾವು ದೂರು ಕೊಟ್ಟಿದ್ದೇವೆ. ಅವರೇನು ಈ ಹಿಂದೆ PWDಯಿಂದ ರಸ್ತೆ ಅಗಲೀಕರಣ ಮಾಡೋಂಥ ಸಂದರ್ಭದಲ್ಲಿ ದರ್ಗಾ ಜಾಗನ ರಸ್ತೆ ಅಭಿವೃದ್ಧಿಗೆ ಬಿಟ್ಕೊಟ್ಟಿದ್ದೀವಿ ಅಂತ ರೈಟಿಂಗಲ್ಲಿ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ನಾವು ಉಳಿದ ಜಾಗದಲ್ಲಿ ಹಿಂದೆ ಇದ್ದಂಥ ದರ್ಗಾನ ಮುಂದುವರಿಸ್ತೀವಿ ಅಂತ ರೈಟಿಂಗಲ್ಲಿ ನಾನು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಉತ್ತರ ಕೊಟ್ಟರು. ಆದರೆ ಅದಕ್ಕೆ ಸಂಬಂಧಪಟ್ಟ ಮೂಲ ದಾಖಲಾತಿಗಳು ಹಾಜರುಪಡಿಸಿ ಅಂತ ಅವರಿಗೆ ನೋಟಿಸ್ ಕೊಟ್ಟೆ. ಅವರು